ಮಕರ ರಾಶಿಯವರ ಮಕರ ಸಂಕ್ರಮಣದ ವಿಶೇಷ ಫಲ ವಿಡಿಯೋಗೆ ನಿಮಗೆಲ್ಲರಿಗೂ ಸಹ ಆತ್ಮೀಯವಾದಂತಹ ಸ್ವಾಗತ ಹಾಗೂ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ. ಮಕರ ಸಂಕ್ರಮಣದ ಒಂದು ವಿಶೇಷ ಸಂದರ್ಭ ಆದ್ದರಿಂದ ಚಿತ್ರದುರ್ಗದ ಒಂದು ಪ್ರಸಿದ್ಧವಾದ ಶ್ರೀ ರಾಜರಾಜೇಶ್ವರಿ ಅಮ್ಮನವರ ಸನ್ನಿಧಾನಕ್ಕೆ ಬಂದಿದ್ದೇನೆ. ಅಮ್ಮನವರ ದರ್ಶನ, ಕ್ಷೇತ್ರ ದರ್ಶನ ಎಲ್ಲದೂ ಸಹ ವಿಡಿಯೋ ಎಂಡಲ್ಲಿ ನಿಮಗೆ ಖಂಡಿತವಾಗಿ ಮಾಡಿಸಲಿದ್ದೇನೆ. ದಯವಿಟ್ಟು ವಿಡಿಯೋ ಎಂಡ್ ತನಕ ನೋಡಿ. ಒಂದು ಅದ್ಭುತವಾದಂತಹ ದೇವಾಲಯ, ಅದ್ಭುತವಾದಂತಹ ದೇವಿಯ ದರ್ಶನವನ್ನ, ಪೂಜೆಯ ದರ್ಶನವನ್ನು ಸಹ ಖಂಡಿತವಾಗಿ ನಿಮಗೆ ಮಾಡಿಸಲಿದ್ದೇನೆ. ವೀಕ್ಷಕರೇ, ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ಪ್ರತಿಯೊಬ್ಬ ಮಕರ ರಾಶಿಯವರಿಗೆ ವಿಡಿಯೋ ರೀಚ್ ಆಗಬೇಕು. ಸೊ ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರು, ಟೆಲಿಗ್ರಾಮು, ಇನ್ಸ್ಟಾಗ್ರಾಮು ಎಲ್ಲ ಗ್ರಾಮು ಕೆಜಿ ತೂಕಗಳಲ್ಲಿ ದಯವಿಟ್ಟು ಎಲ್ಲ ಕಡೆ ಶೇರ್ ಮಾಡಿ. ವಾಟ್ಸಪ್, ಫೇಸ್ಬುಕ್ ಎಲ್ಲ ಶೇರ್ ಮಾಡಿ. ಸಾಮಾಜಿಕ ಜಾಲತಾಣಗಳಲ್ಲಿ ಎಲ್ಲ ಕಡೆ ಶೇರ್ ಮಾಡಿ ಈ ವಿಡಿಯೋನ. ಪ್ರತಿಯೊಬ್ಬ ಮಕರ ರಾಶಿಯವರಿಗೆ ಮಕರ ಸಂಕ್ರಮಣದ ಶುಭ ಫಲ ಅವರಿಗೆ ಗೊತ್ತಾಗಬೇಕು, ಎಲ್ಲರಿಗೂ ಸಹ ಒಳ್ಳೆಯದಾಗಬೇಕು, ಪರಿಹಾರಗಳಾಗಬೇಕು, ಎಲ್ಲ ಸುಖ ಸಂತೋಷದಿಂದ ಇರಬೇಕು ಅಂತ ಹೇಳಿ. ಹಾಗೂ ಫೇಸ್ಬುಕ್ ಅಲ್ಲಿ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ, ನಮ್ಮ ಪೇಜನ್ನು ಇನ್ನೂ ಫಾಲೋ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಫಾಲೋ ಮಾಡ್ಕೊಳ್ಳಿ. ಯೂಟ್ಯೂಬಲ್ಲಿ ನೋಡ್ತಿದ್ದೀರಾ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದ್ರೆ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ವಿಶೇಷವಾದ ಪ್ರಶ್ನೆಗಳಿದ್ರೆ ನಿಮ್ಮ ರಾಶಿಯ ಬಗ್ಗೆ ಖಂಡಿತವಾಗಿ ಕಮೆಂಟ್ ಮಾಡಿ. ನಾನು ನಿಮ್ಮೆಲ್ಲ ಕಮೆಂಟ್ಸ್ಗಳನ್ನು ಓದ್ತಾ ಇರ್ತೇನೆ. ಅಪರೂಪದಲ್ಲಿ ನಾನು ರಿಪ್ಲೈ ಸಹ ಮಾಡ್ತಾ ಇರ್ತೇನೆ. ವೀಕ್ಷಕರೇ, ಮಕರ ಸಂಕ್ರಮಣ ಅಂದ್ರೆ ನಿಮ್ಮ ರಾಶಿಗೆ ರವಿ ಸಂಚಾರ ಅಂತ ಅರ್ಥ. ಅಂದ್ರೆ ನಿಮ್ಮ ರಾಶಿಯಿಂದ ಹಿಂದಿನ ರಾಶಿ ಧನುರ್ರಾಶಿಯಲ್ಲಿ ಧನುರ್ಮಾಸದಲ್ಲಿ 1 ತಿಂಗಳುಗಳ ಕಾಲ ರವಿ ಇದ್ದು, ಧನುರ್ಮಾಸ ಮುಗಿದ ಮೇಲೆ ಮಕರ ಸಂಕ್ರಮಣ, ಸಮ್ಯಕ್ ಕ್ರಾಂತಿ, ಒಳ್ಳೆಯ ನಡೆ, ಧನುರ್ರಾಶಿಗಿಂತ ಮಕರ ರಾಶಿಗತ್ತ ಒಳ್ಳೆಯ ನಡೆ ಮಾಡ್ತಕ್ಕಂಥದ್ದು ರವಿಗ್ರಹ. ಸೊ ನಿಮ್ಮ ರಾಶಿಗೆ ರವಿಗ್ರಹ ಬರ್ತಾನೆ ಅಂತಂದ್ರೆ ನಿಮಗೆ ರವಿಗ್ರಹ ಅಷ್ಟಮಾಧಿಪತಿಯಾಗಿರ್ತಾನೆ. ಅಷ್ಟಮಾಧಿಪತಿಯಾಗಿ ನಿಮ್ಮ ರಾಶಿಗೆ ಬರ್ತಾನೆ. ಸೊ ಇದೊಂದು ವಿಶೇಷವಾದಂತಹ ಸಂದರ್ಭ. ವರ್ಷಕ್ಕೊಮ್ಮೆ ಬರ್ತಕ್ಕಂಥ ನಿಮ್ಮ ರಾಶಿಗೆ ಬರ್ತಕ್ಕಂಥ ರವಿಗ್ರಹದ ವಿಶೇಷ ಸಂಕ್ರಮಣದ ಫಲಗಳನ್ನು ನಾನು ತಿಳಿಸ್ತಾ ಇದ್ದೇನೆ. 5 ಪಾಯಿಂಟ್ಸ್ ಅಂತ ತಿಳಿಸ್ತೇನೆ. ಸೊ ಬಹಳ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳು. ಮೊದಲನೇ ವಿಚಾರ, ಮಕರ ರಾಶಿಯವರಿಗೆ ಮಕರ ಸಂಕ್ರಮಣದ ಫಲದಲ್ಲಿ ಏನಪ್ಪಾ ಅಂತಂದ್ರೆ ಆತ್ಮಬಲ ವೃದ್ಧಿ ಅಂತ. ಅಂದ್ರೆ ಸ್ವಂತ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಶಕ್ತಿಯನ್ನು ಜಾಸ್ತಿ ಮಾಡ್ತಾನೆ. ನಿಮ್ಮಲ್ಲಿ ಒಂಥರ ಆತ್ಮವಿಶ್ವಾಸ ತುಂಬಾ ಜಾಸ್ತಿ ಆಗುತ್ತೆ ಮಕರ ರಾಶಿಯವರಿಗೆ. ಎಸ್, ಐ ಕ್ಯಾನ್ ಡೂ ಇಟ್, ನನ್ನ ಕೈಲಿ ಆಗುತ್ತೆ, ನಾನು ಮಾಡ್ತೀನಿ, ನನಗೆ ಯಾವ ಹೆದರಿಕೆ ಇಲ್ಲ, ನೋಡೋಣ, ನಾನು ಮಾಡೇ ಮಾಡ್ತೀನಿ. ಆ ಧೈರ್ಯ ನ್ಯಾಚುರಲಿ ವೃದ್ಧಿ ಆಗುತ್ತೆ. ಇನ್ನೊಬ್ಬರು ನಿಮ್ಮಲ್ಲಿ ಧೈರ್ಯ ತುಂಬೋದು ಪ್ರಶ್ನೆ ಬೇರೆ, ನಿಮ್ಮಲ್ಲೇ ಸಹಜ ಸ್ವಾಭಾವಿಕವಾಗಿ ಆ ಧೈರ್ಯ ವೃದ್ಧಿ ಆಗುತ್ತೆ. ನಾನು ಮಾಡೇ ಮಾಡ್ತೇನೆ ಅನ್ನುವಂತಹ ಒಂದು ಶಕ್ತಿ, ತಾಕತ್ತು, ಮಾನಸಿಕ ಸದೃಢತೆ ತುಂಬ ಚೆನ್ನಾಗಿ ಬರುತ್ತೆ. ಆಮೇಲೆ ಇದು ಬಹಳ ಮುಖ್ಯ, ಯಾವ ಮನುಷ್ಯನಿಗೆ ಆ ಚೈತನ್ಯ ಶಕ್ತಿ, ಆ ನಂಬಿಕೆ, ಆ ಸದೃಢತೆ ಇರ್ತದೆಯಲ್ಲ, ಅವರಿಗೆ ಯಶಸ್ಸು ತುಂಬ ಚೆನ್ನಾಗಿ ಸಿಗುತ್ತೆ. ಸ್ವಲ್ಪ ರವಿಯ ಆರಾಧನೆ ಮಾಡ್ಕೊಳ್ಬೇಕಾಗುತ್ತೆ. ಆ ರವಿಯ ಆರಾಧನೆಯನ್ನು ರವಿಗ್ರಹದ ಅಷ್ಟೋತ್ತರ ಪಠನೆ ಮೂಲಕವೋ ಅಥವಾ ವಿಶೇಷವಾಗಿ ಮಕರ ರಾಶಿಯವರಿಗೆ ರಾಜಯೋಗವನ್ನು ವೃದ್ಧಿ ಮಾಡುವ ರಾಜವರ್ಧನ ಮಣಿಯ ಧಾರಣೆಯೋ ಅದೆಲ್ಲ ತುಂಬ ಅನುಕೂಲ ಆಗುತ್ತೆ. ಈ ರಾಜವರ್ಧನ ಮಣಿಯ ಪ್ರಸಾದ ಬಗ್ಗೆ ವಿಡಿಯೋ ಎಂಡಲ್ಲಿ ತಿಳಿಸ್ತೇನೆ, ಎಂಡ್ ತನಕ ನೋಡಿ. ಮಕರ ರಾಶಿಯವರ ಮಕರ ಸಂಕ್ರಮಣದ ಫಲದಲ್ಲಿ ಎರಡನೇ ವಿಚಾರ ಏನಪ್ಪಾ ಅಂತಂದ್ರೆ ಪರಿವರ್ತನಂ ಅಂತೇಳಿ. ನಿಮ್ಮ ಯೋಚನೆಗಳಲ್ಲಿ ಪರಿವರ್ತನೆ ಇದೆ, ನಿಮ್ಮ ಯೋಚನೆಗಳಲ್ಲಿ ಹೊಸತು ಬರ್ತದೆ ಅಂತ. ಹೊಸದಾಗಿ, ಹೊಸ ವಿಧಾನದಲ್ಲಿ ಯೋಚನೆ ಮಾಡ್ತೀರಾ. ಹೊಸ ಹೊಸ ಐಡಿಯಾಗಳು ತುಂಬ ಚೆನ್ನಾಗಿ ಫ್ಲ್ಯಾಶ್ ಆಗುತ್ತೆ. ಹಳೇ ಮೊದಲಿಂಗೆ ಹೆಂಗೆ ಮಾಡ್ಕೊಬಿಡ್ತೀನೋ ಅದೇ ಥರ ಇಲ್ಲ, ಇದೇನೋ ಹೊಸದು. ಜೀವನದಲ್ಲಿ ತುಂಬ ಹೊಸತನ್ನು ನೋಡ್ತೀರಾ ನೀವು. ಹೊಸ ಹೊಸ ಇಲ್ಲಿ ತನಕ ನೀವು ಮಾಡದೇ ಇದ್ದಂಥ ಪ್ರಯತ್ನಗಳನ್ನೆಲ್ಲ ಮಾಡ್ತೀರಾ. ತಲೆ ತುಂಬ ಚುರುಕಾಗಿ ಓಡ್ತದೆ. ಹೊಸ ಹೊಸ ರೀತಿಯಲ್ಲಿ ನಿಮಗೆ ಮಾರ್ಗದರ್ಶಕರು ಸಿಗ್ತಾರೆ, ಅವಕಾಶಗಳು ಸಿಗ್ತದೆ. ಯಾಕೆಂದ್ರೆ ನಾನು ಹಿಂದೆ ಹೇಳಿದಂಗೆ ಆತ್ಮ ಏನು ವೃದ್ಧಿ ಆಗುತ್ತಲ್ಲ, ನಿಮಗೆ ಸ್ಥೈರ್ಯ ವೃದ್ಧಿ ಆಗುತ್ತಲ್ಲ, ಧೈರ್ಯ ವೃದ್ಧಿ ಆಗುತ್ತಲ್ಲ, ಹಾಗೆ ರೀತಿಯಲ್ಲಿ ಮನಸ್ಸುಗಳು ತುಂಬ ಚುರುಕಾಗಿ ಓಡ್ತದೆ. ನಿಮಗೆ ಎಷ್ಟು ಚುರುಕಾಗಿ ಮನಸ್ಸು ಓಡ್ತದೆ ಅಂದರೆ ಹೊಸ ದಾರಿಯನ್ನು ನೀವೇ ಹುಡುಕ್ಬಿಡ್ತೀರಾ. ಎಂಥ ಕಷ್ಟದಲ್ಲಿರಲಿ ಒಂದು ಹೊಸ ದಾರಿನ ಹುಡುಕ್ಬಿಡ್ತೀರಾ, ಹೊಸ ಮಾರ್ಗ. ಇಲ್ಲಿ ತನಕ ಈ ಥರ ನಾನು ಪ್ರಯತ್ನ ಮಾಡಿರಲ್ಲ, ಆಯ್ತು ಈ ಥರನೂ ಒಂದು ಪ್ರಯತ್ನ ಮಾಡಿ ನೋಡೋಣ ಅನ್ನೋ ರೀತಿಯಲ್ಲಿ ಹೊಸ ಪ್ರಯತ್ನಗಳು, ಹೊಸ ಯಶಸ್ಸು ಖಂಡಿತವಾಗಿ ಮಕರ ರಾಶಿಯವರನ್ನ ಕಾಯ್ತಾ ಇದೆ ಅನ್ಬಹುದು. ಸ್ವಲ್ಪ ರವಿಯ ಆರಾಧನೆ, ವಿಶೇಷ ಪ್ರಸಾಧಾರಣೆ ಅನುಕೂಲ ಆಗುತ್ತೆ. ಆದಿತ್ಯ ಸ್ತೋತ್ರವನ್ನು ಪಠನೆ ಮಾಡ್ತಾ ಇರಿ, ತುಂಬ ಅನುಕೂಲ. ಕೆಂಪು ವಸ್ತ್ರದಲ್ಲಿ ಗೋಧಿ ದಾನ ಮಾಡ್ರಿ, ಇನ್ನೂ ತುಂಬ ಅನುಕೂಲ. ಇಲ್ಲ ನಾವು ವಿಶೇಷ ಪರಿಹಾರ ನಿಮಗೋಸ್ಕರ ಮಾಡಿ ವಿಶೇಷ ಪ್ರಸಾದವನ್ನು ಕೊಡ್ತಾ ಇದ್ದೇವೆ, ರಾಜವರ್ಧನ ಮಣಿಯ ಉಂಗುರವನ್ನು ಕೊಡ್ತಾ ಇದ್ದೇವೆ. ದಯವಿಟ್ಟು ವಿಡಿಯೋ ಎಂಡ್ ತನಕ ನೋಡಿ. ಮಕರ ರಾಶಿಯವರ ಮಕರ ಸಂಕ್ರಮಣದ ಫಲದಲ್ಲಿ ಮೂರನೇ ವಿಚಾರ ಏನಪ್ಪಾ ಅಂತಂದ್ರೆ ಪಿತ್ತ ವೃದ್ಧಿ ಅಂತ ಹೇಳ್ತಾರೆ. ಅಂದ್ರೆ ವಾತ, ಪಿತ್ತ, ಕಫ, ಜ್ವರ ಅಂತ ನಿಮಗೆ ಆಯುರ್ವೇದ ಶಾಸ್ತ್ರದಲ್ಲಿ ಬರ್ತಕ್ಕಂಥ 4 ಗುಣಗಳು. ಇದರಲ್ಲಿ ಈ ಸೂರ್ಯ ನಿಮ್ಮ ರಾಶಿ
ರಾಶಿಗೆ ಪ್ರವೇಶ ಮಾಡ್ದ ಅಂದರೆ ಪಿತ್ತ ವೃದ್ಧಿ ಆಗ್ತದೆ ಅಂತ ಆರೋಗ್ಯ ಬಾಧೆ ಇದೆ ಇಲ್ಲಿ. ಸೊ ಮಕರ ರಾಶಿಯವರು ಈ ಮಕರ ಸಂಕ್ರಮಣ ಅದರ ನಂತರ ಸ್ವಲ್ಪ ಪಿತ್ತ ವಿಕಾರ ಆಗತಕ್ಕಂತಹ ಪದಾರ್ಥಗಳಿಂದ ದೂರ ಆಗಬೇಕು. ಅಂದರೆ ಹುಣಸೆಹಣ್ಣು ಹುಳಿ ಆಗಿರ್ಬೋದು, ಲಿಂಬು ಹುಳಿ ಆಗಿರ್ಬೋದು, ಹುಳಿಯಿಂದ ಸ್ವಲ್ಪ ದೂರ, ಕರಿದ ಪದಾರ್ಥಗಳಿಂದ ಸ್ವಲ್ಪ ದೂರ, ಎಣ್ಣೆಯಲ್ಲಿ ಕರಿದ ಪದಾರ್ಥಗಳಿಂದ ದೂರ ಇರಬೇಕು ನೀವು. ಹಾಗೂ ನಿಮ್ಮ ಈ ಏನು ರೋಡ್ ಸ್ಟ್ರೀಟ್ ಫುಡ್ಡು ಅಂತೆಲ್ಲ ತಿಂತಿರಲ್ಲ, ಅದರಿಂದೆಲ್ಲ ಸ್ವಲ್ಪ ದೂರ ಇರಬೇಕು ಮಕರ ರಾಶಿಯವರು. ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡಬೇಕು. ಬಿಸಿ ಬಿಸಿ ನೀರನ್ನು ಕುಡಿತಾ ಇರಬೇಕು. ಟೈಮ್ ಟು ಟೈಮ್ ಊಟ, ಕಣ್ತುಂಬ ನಿದ್ದೆ ಜಾಸ್ತಿನೂ ಆಗಬಾರ್ದು, ನಿದ್ದೆ ಕಡಿಮೆನೂ ಆಗಬಾರ್ದು. ಆ ಮಧ್ಯದಲ್ಲಿ ಕರೆಕ್ಟಾಗಿ ಎಷ್ಟು ಬೇಕೋ ಅಷ್ಟು ಅವಶ್ಯಕತೆಗೆ ತಕ್ಕಂತೆ ನಿದ್ರೆಯನ್ನು ಶರೀರಕ್ಕೆ ಕೊಡಬೇಕಾಗ್ತದೆ ಆಯ್ತಲ್ವ. ಆಹಾರ ಸಮಯಕ್ಕೆ ಸರಿಯಾಗಿ ತೆಗೆದುಕೊಳ್ಬೇಕಾಗ್ತದೆ. ಪಿತ್ತ ವೃದ್ಧಿ ಆದಾಗ ತಲೆನೋವು ಬರ್ತದೆ, ಕಣ್ಣುಗಳು ನೋವು ಬರ್ತದೆ, ಮೈಗ್ರೇನು ಅಂದ್ಕೊಳ್ತೀರಾ, ಒಂದಿಷ್ಟು ಇಂಗ್ಲೀಷ್ ಮೆಡಿಸನ್, ಅಲೋಪತಿ ಮೆಡಿಸನ್ ತಗೊಳ್ತೀರಾ, ಅದರಿಂದ ಮತ್ತೆ ಬೇರೆ ಬೇರೆ ರೀತಿಯಾದಂತಹ ಸೈಡ್ ಎಫೆಕ್ಟ್ಸ್ಗಳು, ಬೇರೆ ಬೇರೆ ದುಷ್ಪರಿಣಾಮಗಳಿರುತ್ತೆ. ಸೊ ಅದರಿಂದ ದಯವಿಟ್ಟು ಆಯುರ್ವೇದ ಪದ್ಧತಿ ಬಿಟ್ಟು ಬೇರೆ ಕಡೆ ಹೋಗಬೇಡಿ. ಖಂಡಿತವಾಗಿ ನಿಮಗೆ ಪಿತ್ತವೃದ್ಧಿ ಯೋಗ ಇದೆ, ಅದರಿಂದ ಆಹಾರ ಕಂಟ್ರೋಲ್ ಮಾಡ್ಕೊಳ್ಳಿ. ಇಲ್ಲ ರವಿಯ ಆರಾಧನೆಯನ್ನು ಮಾಡಿ, ವಿಶೇಷವಾಗಿ ರವಿಯ ಆರಾಧನೆಯನ್ನು ಮಾಡಿ ನೀವು ಆರೋಗ್ಯನೂ ಕಂಟ್ರೋಲ್ ಮಾಡಿಕೊಂಡು ಆ ಕಡೆನೂ ನೋಡ್ಕೊಳ್ಬೇಕು, ಈ ಕಡೆ ರವಿ ಆರಾಧನೆಯನ್ನು ಮಾಡ್ಕೋಬೇಕು. ಎರಡೂ ಮಾಡ್ಕೊಂಡು ಹೋದಾಗ ಖಂಡಿತವಾಗಿ ನಿಮಗೆ ಅನುಕೂಲ ಆಗಲಿದೆ. ನಮ್ಮ ಕಡೆಯಿಂದ ನಿಮಗೆ ಸಪೋರ್ಟ್ ಆಗೋ ರೀತಿಯಲ್ಲಿ ವಿಶೇಷವಾದ ಪರಿಹಾರಗಳಂತೂ ನಾವು ಮಾಡಿ ವಿಶೇಷ ಪ್ರಸಾದ ಕೊಡ್ತಾ ಇದ್ದೇವೆ. ಅದ್ರ ಬಗ್ಗೆ ವಿಡಿಯೋ ಎಂಡಲ್ಲಿ ತಿಳಿಸ್ತೇನೆ. ಮಕರ ರಾಶಿಯವರ ಮಕರ ಸಂಕ್ರಾಂತಿಯ ಫಲದಲ್ಲಿ 4ನೇ ವಿಚಾರ ಏನಪ್ಪಾ ಅಂತಂದ್ರೆ ಲಗ್ನಗೆ ರಿಪುಹಂತ ಅಂತ. ಅಂದ್ರೆ ನಿಮ್ಮ ರಾಶಿಗೆ ರವಿ ಬಂದಾಗ ಅಷ್ಟಮಾಧಿಪತಿ ಅಲ್ವಾ, ರಿಪುಹಂತ ಶತ್ರುನಾಶವನ್ನು ಮಾಡ್ತಾನೆ ಅಂತ. ಸೊ ಈ ನಿಮಗೆ ತುಂಬ ತೊಂದರೆ ಕೊಡ್ತಾ ಇರ್ತಕ್ಕಂಥವ್ರು ಇರ್ತಾರಲ್ಲ, ನೀವು ಮಕರ ರಾಶಿಯವ್ರು ಕೇಳಿದಾಗ ಹೇಳ್ತಿರಲ್ಲ, ಯಪ್ಪ ದುಶ್ಮನ್ ಕಾಯ್ ಅಂದರೆ ಅಯ್ಯೋ ಊರು ತುಂಬ ನಮಗೆಲ್ಲ ದುಶ್ಮನ್ಗಳೇ ಆಗ್ಬಿಟ್ಟವ್ರೆ ಅಂತ ಹೇಳ್ಬಿಟ್ಟು. ಸೊ ರಿಪುಹಂತ ಅಂದರೆ ಅವ್ರನ್ನೆಲ್ಲ ನಾಶ ಮಾಡೋದು ಅಂದರೆ ಅವರಲ್ಲಿ ನಿಮ್ಮಿಂದ ದೂರ ಹೋಗ್ತಾರೆ, ಅವರ ಮೇಲೆ ನಿಮಗೆ ಜಯ ಸಿಗ್ತದೆ. ನೀವು ಕೋರ್ಟ್ನಲ್ಲಿ ಜಯ ಬೇಕು ಅಂತ ಇರ್ಬೋದು, ಅಥವಾ ಸರ್ಕಾರದ ವಿಚಾರದಲ್ಲಿ ಜಯ ಬೇಕು ನಿಮಗೆ, ಅಥವಾ ಉದ್ಯೋಗದಲ್ಲಿ ಜಯ ಬೇಕು. ಅವರ ವಿರುದ್ಧವಾಗಿ ನಿಮ್ಮನ್ನು ಕಂಡ್ರಾಗದೇ ಇರತಕ್ಕಂಥ ನಿಮ್ಮ ಶತ್ರುಗಳಿದಾರಲ್ಲ, ಅವರ ವಿರುದ್ಧ ನಿಮಗೆ ಜಯ ಬೇಕು ಅಂದರೆ ಮಕರ ಸಂಕ್ರಮಣದ ಫಲ ಮಕರ ರಾಶಿಯವರಿಗೆ ಶತ್ರುಗಳ ಮೇಲೆ ಜಯವನ್ನು ಖಂಡಿತವಾಗಿ ಕೊಡಲಿದೆ. ರಿಪು ಅಂತ ಅಂದಾಗ ಅವರು ನಿಮ್ಮಿಂದ ದೂರ ಆಗ್ತಾರೆ. ಯಾರು? ನಿಮ್ಮ ಶತ್ರುಗಳು ನಿಮ್ಮಿಂದ ದೂರ ಆಗ್ತಾರೆ. ಸೊ ನೀವು ಅವ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇರಲ್ಲ. ರವಿ ಆರಾಧನೆ ಚೆನ್ನಾಗಿ ಮಾಡ್ಕೊಂಬಿಟ್ರೆ ಶತ್ರು ನಾಶವಾಗ್ತದೆ ಅಂತ. ಸೊ ಅದರಿಂದ ಅಮಾವಾಸ್ಯೆ ಪರ್ವ ದಿನದಂದೇ ಆ ವಿಶೇಷವಾದ ಆರಾಧನೆಯನ್ನು ಮಾಡಿ ವಿಶೇಷ ಪ್ರಸಾದವನ್ನು ಕೊಡ್ತಾ ಇದ್ದೇವೆ. ವಿಡಿಯೋ ಎಂಡಲ್ಲಿ ಅದ್ರ ಬಗ್ಗೆ ಹೇಳ್ತೇನೆ. ಅದು ಹೊರತುಪಡಿಸಿದ್ರೆ ದಿನ ಆದಿತ್ಯ ಹೃದಯ ಸ್ತೋತ್ರ ಪಠನೆ ಮಾಡಿಕೊಂಡ್ರು ಕೂಡ ನಿಮಗೆ ತಕ್ಕ ಮಟ್ಟಿಗೆ ಅನುಕೂಲ ಆಗಲಿದೆ. ಮಕರ ರಾಶಿಯವರ ಮಕರ ಸಂಕ್ರಮಣದ ವಿಶೇಷ ಫಲದಲ್ಲಿ 5ನೇ ವಿಚಾರ ಏನಪ್ಪಾ ಅಂದ್ರೆ ಜಪತಪ ಫಲಕಾರಿ ಅಂತ ಬರ್ತದೆ. ಅಂದರೆ ನೀವು ಹಿಂದೆ ಮಾಡಿದಂತಹ ಪುಣ್ಯ ಕೆಲಸಗಳ ಫಲವನ್ನು ಪಡೀತಕ್ಕಂಥದ್ದು ಅಂತ. ನೀವು ಮಕರ ರಾಶಿಯವರು ಭಾಳಷ್ಟು ಬಾರಿ ಕೇಳಿರ್ತೀರಲ್ಲ, ಹಂಗಾರೆ ನಾವೇನು ಪುಣ್ಯನೇ ಮಾಡಿಲ್ವಾ, ನಾನು ಇಷ್ಟೆಲ್ಲ ಒಳ್ಳೆ ಕೆಲಸ ಮಾಡಿದ್ದೀನಿ, ಅಲ್ಲಿ ಪೂಜೆ ಮಾಡಿಸಿದ್ದೀನಿ, ಆ ದೇವಸ್ಥಾನಕ್ಕೆ ಹೋಗಿದ್ದೀನಿ, ಈ ದೇವಸ್ಥಾನಕ್ಕೆ ಹೋಗಿದ್ದೀನಿ, ಅವ್ರಿಗೇನೋ ಹೆಲ್ಪ್ ಮಾಡಿದ್ದೀನಿ, ಇಲ್ಲಿ ಕಷ್ಟದಲ್ಲಿದ್ದವ್ರಿಗೆ ಹೆಲ್ಪ್ ಮಾಡಿದ್ದೀನಿ, ನನಗೆ ಮಾತ್ರ ಬರೀ ಕೆಟ್ಟದಾಗುತ್ತೆ, ಹಂಗಾರೆ ನಾವು ಮಾಡಿದ್ದು ಒಳ್ಳೆ ಕೆಲಸಗಳಿಗೇನು ಬೆಲೆನೇ ಇಲ್ವಾ, ನನಗೇನಾದರೂ ಫಲ ಸಿಗೋದಿಲ್ವಾ ಅಂತೇಳಿ ಡೌಟ್ ಬರುತ್ತಲ್ಲ ನಿಮಗೆ. ಆ ಡೌಟ್ ಪಡುವ ಅವಶ್ಯಕತೆ ಇಲ್ಲ. ಮಕರ ಸಂಕ್ರಮಣದ ಫಲ ಮಕರ ರಾಶಿಯವರಿಗೆ ಅವರು ಯಾವುದೇ ದೇವತಾರಾಧನೆ ಪೂಜೆ ಪುನಸ್ಕಾರಗಳನ್ನು ಮಾಡಿದ್ರು ಕೂಡ, ಅಥವಾ ಯಾವುದೇ ಪುಣ್ಯತಮ ಕಾರ್ಯ ದಾನ ಧರ್ಮಾದಿಗಳನ್ನು ಮಾಡಿದ್ರು ಕೂಡ ಅದರ ಪೂರ್ಣ ಫಲ ಮಕರ ರಾಶಿಯವರಿಗೆ ಸಿಗುವಂತಹ ವಿಶೇಷ ಫಲವೇ ಮಕರ ಸಂಕ್ರಮಣದ ಮಕರ ರಾಶಿಯವರ ಫಲ ಆಗಿರುತ್ತೆ. ಅದಕ್ಕೆ ಪೂರಕವಾಗಿ ಇನ್ನೂ ಸ್ವಲ್ಪ ದೇವತಾರಾಧನೆಗಳನ್ನು ಮಾಡಿಕೊಳ್ಳುವ ಅವಕಾಶವನ್ನು ಇದು ನಿಮಗೆ ಆ ವಿಶೇಷ ಪರಿಹಾರ ನಾವು ಮಾಡ್ತಾ ಇದ್ದೇವೆ. ಜನವರಿ 18ನೇ ತಾರೀಕು ಅಮಾವಾಸ್ಯೆ ಭಾನುವಾರದ ದಿವಸ ನಮ್ಮ ಯಾಗಶಾಲೆಯಲ್ಲಿ ನಿಮ್ಮೆಲ್ಲರ ಸಮಸ್ಯೆಗಳ ಪರಿಹಾರಕ್ಕೆ ಹಲವಾರು ವಿಶೇಷವಾದ ಹೋಮಗಳಿದೆ. ಅದರಲ್ಲಿ ಪ್ರಮುಖವಾದದನ್ನು ಮಾತ್ರ ಈಗ ತಿಳಿಸ್ತೇನೆ, ಇನ್ನು ಮುಂದೆ ವಿಡಿಯೋಗಳಲ್ಲಿ ತಿಳಿಸ್ತೇನೆ ಇನ್ನು ವಿಶೇಷ ಪರಿಹಾರಗಳು ಏನು ಮಾಡ್ತಾ ಇದ್ದೇವೆ ಅಂತ ಹೇಳಿ. ಆದರೆ ಸಹಸ್ರ ರವಿಶಾಂತಿ ಹೋಮವನ್ನು ಮಾಡ್ತಾ ಇದೆ. ಅಂದರೆ ರವಿಯ ವಿಶೇಷವಾದ ಪ್ರಾಧಾನ್ಯತೆ ಇದೆ. ಮಕರ ಸಂಕ್ರಮಣ ಅಂದರೆ ರವಿಯ ಸಂಚಾರ. ಸೊ ಅದರಿಂದ ಆ ರವಿಯ ಸಂಚಾರದಲ್ಲಿ ರವಿಯ ವಿಶೇಷವಾದಂತಹ ಪರಿಹಾರದ ಅವಶ್ಯಕತೆ ಇರೋದ್ರಿಂದ ಸಹಸ್ರ ರವಿಶಾಂತಿ ಹೋಮವನ್ನು ಮಾಡ್ತಾ ಇರ್ತಕ್ಕಂಥದ್ದು ಜನವರಿ 18ನೇ ತಾರೀಕು ಅಮಾವಾಸ್ಯೆ ಪರ್ವ ದಿನದಂದು. ಅದರ ಜೊತೆಯಲ್ಲಿ ನಾವು ಸ್ವಯಂವರ, ಪಾರ್ವತಿ ಹೋಮ ಇರಬಹುದು, ಗುರು ಶಾಂತಿ, ಶನಿ ಶಾಂತಿ, ನವಗ್ರಹ ಶಾಂತಿ ಹೋಮಗಳು, ಇನ್ನೂ ವಿಶೇಷವಾದಂತಹ ಈ ಮಾಟಮಂತ್ರ, ಕೃಷ್ಣಮ ಅಥವಾ ದೃಷ್ಟಿದೋಷಾದಿಗಳನ್ನು ಪರಿಹಾರ ಮಾಡತಕ್ಕಂಥ ವಿಶೇಷ ಹೋಮಗಳು ಇದೆ. ಅದರ ಬಗ್ಗೆ ನಾನು ಆಮೇಲೆ ತಿಳಿಸ್ತೇನೆ, ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ತೇನೆ. ಬಟ್ ಈಗ ನಾನು ತಿಳಿಸ್ತಾ ಇರ್ತಕ್ಕಂಥದ್ದು ಡೇಟ್ನ ಮೆನ್ಷನ್ ಮಾಡಿ ರೌಂಡ್ ಅಪ್ ಮಾಡಿ ಇಟ್ಕೊಳ್ಳಿ. ಅವತ್ತಿನ ದಿವಸ ನಾವು ಮಾಡ್ತಾ ಇದ್ದೇವೆ ಜನವರಿ 18ನೇ ತಾರೀಕು ಭಾನುವಾರ ವಿಶೇಷವಾಗಿ ಅಮಾವಾಸ್ಯೆ
ಅಮಾವಾಸ್ಯೆ ಪರ್ವದಿನಂದು ಪ್ರಸಾದ ಏನು, 1008 ಸಂಖ್ಯೆಯಲ್ಲಿ ರವಿಗ್ರಹಕ್ಕೆ ಹೋಮವನ್ನು ಮಾಡಿ ವಿಶೇಷವಾದ, ನಾನೀಗ ಧಾರಣೆ ಮಾಡ್ಕೊಂಡು ನಿಮಗೆ ಸ್ಕ್ರೀನ್ ಮೇಲೂ ಕಾಣ್ತದೆ, ಆ ವಿಶೇಷವಾದ ರಾಜವರ್ಧನ ಮಣಿಯನ್ನು ಪ್ರತಿಯೊಬ್ಬರಿಗೂ ಸಹ ಕೊಡ್ತಾ ಇದ್ದೇವೆ. ಈ ರಾಜವರ್ಧನ ಮಣಿ ಪ್ರತಿಯೊಬ್ಬರು ನಿಮ್ಮಲ್ಲಿ ರಾಜಯೋಗವನ್ನು ವೃದ್ಧಿ ಮಾಡಿ ರಕ್ಷಣೆಯನ್ನು ಕೊಟ್ಟು ನಿಮಗೆ ಅಧಿಕಾರ ಪ್ರಾಪ್ತಿಯ ಯೋಗ ಫಲವನ್ನು ಕೊಟ್ಟು ಜಯ ವಿಜಯವನ್ನು ಕೊಡ್ತಕ್ಕಂಥ, ಎಲ್ಲ ಕಡೆ ನಿಮಗೆ ಜಯ ಆಗಬೇಕು. ನಾನು ಈಗಾಗಲೇ ಫಲದಲ್ಲಿ ನಿಮಗೆ ಏನೇನು ತಿಳಿಸಿದ್ದೇನೆ ಅದರಲ್ಲಿ ನೆಗೆಟಿವಿಟೀಸ್ ಎಲ್ಲ ನಿವಾರಣೆ ಮಾಡಿ ಪಾಸಿಟಿವಿಟೀಸ್ ನಿಮಗೆ ಕೊಡ್ತಕ್ಕಂಥದ್ರಲ್ಲಿ ರಾಜವರ್ಧನ ಮಣಿಯ ಒಂದು ವಿಶೇಷತೆ ಬಹಳ ಇದೆ. ಪ್ರತಿಯೊಬ್ಬರೂ ಸಹ ರಾಜವರ್ಧನ ಮಣಿಯನ್ನು ಧಾರಣೆ ಮಾಡಿಕೊಳ್ಳಬಹುದು. ಈ ರಾಜವರ್ಧನ ಮಣಿಯನ್ನು ನಿಮ್ಮ ಉಂಗುರದ ಬೆರಳಿಗೆ ಹಾಕಲಿಕ್ಕೋಸ್ಕರವಾಗಿ ವಿಶೇಷವಾಗಿ ನಾವು ಉಂಗುರವನ್ನು ಸಹ ಮಾಡಿಸಿದ್ದೇವೆ. ಇದನ್ನು ಏನು ಎಕ್ಸ್ಟೆಂಡ್ ಕೂಡ ಆಗ್ತದೆ, ಇದು ಏನೂ ತೊಂದರೆ ಸೈಜ್ ವಿಚಾರದಲ್ಲಿ. ಸೊ ಇಂತಹ ಒಂದು ವಿಶೇಷ ಮಣಿಯನ್ನು ಪ್ರತಿಯೊಬ್ಬರೂ ಸಹ ಧಾರಣೆ ಮಾಡ್ಕೊಳ್ಳೋಕ್ಕೆ ಸಂಕಲ್ಪ ಸೇವೆಗೆ ನಿಮ್ಮ ಹೆಸರು ಕೊಡಬಹುದಾಗಿರ್ತದೆ. ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರು 6361335497 ಈ ನಂಬರ್, ಅಥವಾ 9113295125 ಈ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ, ಇಲ್ಲ ನಿಮ್ಮ ಹೆಸರು ವಿಳಾಸ ಅಷ್ಟೇ ಆದರೂ ಪರವಾಗಿಲ್ಲ, ಖಂಡಿತವಾಗಿ ಬೇಗ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ನಿಮ್ಮ ಹೆಸರು ಸಂಕಲ್ಪ ಆಗೋದು ನೀವು ಲೈವಲ್ಲಿ ನೋಡಬಹುದು. ಎಲ್ಲ ಹೋಮಗಳು, ಇನ್ನು ವಿಶೇಷವಾದ ಇನ್ನೂ ಹೋಮಗಳಿದೆ, ನಾನು ಮುಂದೆ ತಿಳಿಸ್ತೀನಿ ವಿಡಿಯೋಗಳಲ್ಲಿ. ಎಲ್ಲ ವಿಡಿಯೋಗಳ ಹೋಮಗಳನ್ನು ನೀವು ಲೈವ್ ಆಗಿ ನೋಡ್ತೀರಾ. ಹಾಗೂ ಪ್ರಸಾದ, ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ ಜೊತೆಗೆ ಈ ವಿಶೇಷವಾದಂತಹ ರಾಜವರ್ಧನ ಮಣಿಯ ಉಂಗುರವನ್ನು ನಿಮಗೆಲ್ಲರಿಗೂ ಸಹ ಎನರ್ಜೈಸ್ ಮಾಡಿ ಕೊಡ್ತಾ ಇದ್ದೇವೆ. ಸಹಸ್ರ ರವಿ ಶಾಂತಿ ಹೋಮ, ವಿಶೇಷವಾದ ಹೋಮಗಳಲ್ಲಿ ಖಂಡಿತವಾಗಿ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಮತ್ತೆ ಪುನಃ ಈ ಒಂದು ಸಂಕ್ರಮಣ ಹಾಂತಿ ಮುಗಿದು ಅಂದರೆ ಇಷ್ಟು ಅದ್ಭುತವಾದ ಪ್ರಸಾದ ಸಿಗೋದು ಸದ್ಯಕ್ಕೆ ಅಂತೂ ನನಗೆ ಗೊತ್ತಾಗ್ತಾ ಇಲ್ಲ. ಸೊ ದಯವಿಟ್ಟು ಖಂಡಿತವಾಗಿ ಸಂಕಲ್ಪ ಸೇವೆಗೆ ಕೊಟ್ಕೊಳ್ಳಿ, ಒಳ್ಳೆಯದಾಗಲಿ. ಈ ವಿಚಾರ ಪ್ರತಿಯೊಬ್ಬರಿಗೂ ಗೊತ್ತಾಗಬೇಕು. ಸೊ ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ಹಾಗೂ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯೂಟ್ಯೂಬಲ್ಲಿ, ಫೇಸ್ಬುಕ್ಕಲ್ಲಿ ಫಾಲೋ ಮಾಡ್ಕೊಳ್ಳಿ, ಅಂದರೆ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ಹಾಗೂ ವಿಶೇಷವಾಗಿ ನಾನು ಯಾವ ಸನ್ನಿಧಾನದಲ್ಲಿದ್ದೇನೆ, ಈ ಒಂದು ಜಾಗದ, ಈ ಒಂದು ಸನ್ನಿಧಾನದ ವಿಶೇಷ ಚಿಕ್ಕ ಪುಟ್ಟ ಕ್ಲಿಪ್ ಕೂಡ ನಾನು ಇಲ್ಲಿ ತೋರಿಸಲಿದ್ದೇನೆ. ಈಗ ನೋಡಿ, ವಿಡಿಯೋದಲ್ಲಿ ತೋರಿಸ್ತೇನೆ. ಸಂಪೂರ್ಣವಾದ ವಿಡಿಯೋಗೆ ವಿಡಿಯೋ ಡಿಸ್ಕ್ರಿಪ್ಷನ್ ಚೆಕ್ ಮಾಡ್ಕೊಳ್ಳಿ. ಆ ಡಿಸ್ಕ್ರಿಪ್ಷನಲ್ಲಿ ಸಂಪೂರ್ಣ ಈ ಜಾಗವನ್ನೆಲ್ಲ ನಿಮಗೆ ತೋರಿಸ್ತೇನೆ. ಖಂಡಿತವಾಗಿ ಒಳ್ಳೆಯದಾಗಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.